ಹಾಯ್, ಎಲ್ಲರಿಗೂ ನಮಸ್ಕಾರ. ಶಾಹಿದಾ ಕನ್ನಡ ಎಜುಕೇಷನ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸಾಮಾನ್ಯ ವಿಜ್ಞಾನದ ಬಗ್ಗೆ ಅತಿ ಹೆಚ್ಚು ಬಾರಿ ಕೇಳಿರುವಂತಹ ಪ್ರಶ್ನೆಗಳನ್ನು ತಿಳಿದುಕೊಳ್ಳಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬರುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ. ಪ್ರಶ್ನೆ 1. ರಾಸಾಯನಿಕ ಗೊಬ್ಬರದಲ್ಲಿ ಸಾಮಾನ್ಯವಾಗಿ ಇರುವ 3 ಮೂಲ ವಸ್ತುಗಳು ಯಾವುವು? ಇದಕ್ಕೆ ಸರಿಯಾದ ಉತ್ತರ ಸಿ. ಸಾರಜನಕ, ಪೊಟ್ಯಾಷಿಯಂ, ರಂಜಕ. ಇವು ರಾಸಾಯನಿಕ ಗೊಬ್ಬರಗಳಲ್ಲಿ ಸಾಮಾನ್ಯವಾಗಿ ಇರುವ ಮೂಲ ವಸ್ತುಗಳು ಆಗಿವೆ. ಪ್ರಶ್ನೆ 2. ಅಸಿಟೈಲ್ ಸ್ಯಾಲಿಸೈಕ್ಲಿಕ್ ಆ್ಯಸಿಡ್ ಸಾಮಾನ್ಯವಾಗಿ ಉಪಯೋಗಿಸುವುದು? ಇದಕ್ಕೆ ಸರಿಯಾದ ಉತ್ತರ ಸಿ. ನೋವು ನಿವಾರಕವಾಗಿ. ಹೀಲಿಯಮನ್ನು ಪ್ಯಾರಾಚೂಟ್ಗಳಲ್ಲಿ ಮತ್ತು ಕೃತಕ ಉಸಿರಾಟಗಳಲ್ಲಿ ಬಳಸುತ್ತಾರೆ. ಪ್ರಶ್ನೆ 3. ಹಾಲನ್ನು ಕಡೆದಾಗ ಕೆನೆ ಯಾವ ಒತ್ತಡದಿಂದ ಬೇರ್ಪಡುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಬಿ. ಕೇಂದ್ರ ತ್ಯಾಗಿ ಒತ್ತಡದಿಂದ. ಕೇಂದ್ರಕ್ಕೆ ವಿರುದ್ಧವಾಗಿ ವರ್ತಿಸುವ ಬಲವನ್ನು ಕೇಂದ್ರ ತ್ಯಾಗಿ ಬಲ ಎನ್ನುತ್ತಾರೆ. 4ನೇ ಪ್ರಶ್ನೆ. ಅಮಾಗ್ಲಮ್ ಎಂದು ಕರೆಯುವ ಮಿಶ್ರಲೋಹದಲ್ಲಿ ಇರಬೇಕಾದ ಘಟಕ ಧಾತು ಯಾವುದು? ಇದಕ್ಕೆ ಸರಿಯಾದ ಉತ್ತರ ಬಿ. ಮರ್ಕ್ಯೂರಿ. 5ನೇ ಪ್ರಶ್ನೆ. ಅತ್ಯಂತ ಹೆಚ್ಚಿನ ಕ್ಯಾಲೋರಿಫಿಕ್ ಗುಣವಿರುವ ಇಂಧನ ಯಾವುದು? ಇದಕ್ಕೆ ಉತ್ತರ ಎ. ಹೈಡ್ರೋಜನ್. ಹೈಡ್ರೋಜನ್ ಕಂಡುಹಿಡಿದವರು ಯಾರು ಅಂತಲೂ ಕ್ವಶನ್ ಕೇಳ್ಬೋದು. ಅದಕ್ಕೆ ಸರಿಯಾದ ಉತ್ತರ ಹೈಡ್ರೋಜನ್ ಕಂಡುಹಿಡಿದವರು ಹೆನ್ರಿ ಕ್ಯಾವೆಂಡಿಶ್. ಹಾಗೆಯೇ ಹಗುರವಾದ ಅನಿಲ ಹೈಡ್ರೋಜನ್. ಅತಿ ಹೆಚ್ಚು ಕ್ಯಾಲೋರಿ ಮೌಲ್ಯ ಹೊಂದಿರುವ ಅನಿಲ ಹೈಡ್ರೋಜನ್ ಆಗಿರುತ್ತದೆ. ಪ್ರಶ್ನೆ 6. ನೀರಿನೊಳಗಿನ ವಸ್ತುಗಳನ್ನು ಕಂಡುಹಿಡಿಯಲು ಬಳಸುವ ತರಂಗ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಸಿ. ಶ್ರವಣಾತೀತ ತರಂಗ. 7ನೇ ಪ್ರಶ್ನೆ. ವಿಕಿರಣ ಚಿಕಿತ್ಸೆಯಲ್ಲಿ ಕೋಬಾಲ್ಟ್-60ಯನ್ನು ಉಪಯೋಗಿಸುವ ಕಾರಣವೇನು? ಇದಕ್ಕೆ ಉತ್ತರ ಡಿ. ಗಾಮಾ ಕಿರಣಗಳು. ಸ್ನೇಹಿತರೆ, ಕೋಬಾಲ್ಟ್-60 ಬಹುತೇಕ ಗಾಮಾ ಕಿರಣಗಳನ್ನು ಹೊರಹಾಕುತ್ತವೆ. ಅದಕ್ಕಾಗಿ ಇದನ್ನು ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಬಳಸಲಾಗುತ್ತದೆ. 8ನೇ ಪ್ರಶ್ನೆ. ಹೈಡ್ರೋಕಾರ್ಬನ್ಗಳನ್ನು ಎಷ್ಟು ಮುಖ್ಯ ರೂಪಗಳಲ್ಲಿ ವಿಂಗಡಿಸಲಾಗಿದೆ? ಇದಕ್ಕೆ ಉತ್ತರ ಬಿ. 2 ರೂಪಗಳಲ್ಲಿ ಹೈಡ್ರೋಕಾರ್ಬನ್ಗಳನ್ನು ವಿಂಗಡಿಸಲಾಗಿದೆ. ಅವು ಯಾವ್ಯಾವೆಂದರೆ, ಮೊದಲನೇದು ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು, 2ನೇದು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು. 9ನೇ ಪ್ರಶ್ನೆ. ಶಬ್ದ ಮತ್ತು ಬೆಳಕಿನ ಅಲೆಗಳ ಸಮನಾದ ಹೋಲಿಕೆ ಏನು? ಇದಕ್ಕೆ ಉತ್ತರ ಸಿ. 2 ಶ್ರೇಣಿಗಳನ್ನಾಗಿ ಒಡೆಯಬಹುದು. ಅಂದರೆ 2 ಶ್ರೇಣಿಗಳನ್ನಾಗಿ ವಿಭಜಿಸಬಹುದು. ಶಬ್ದದಲ್ಲಿ ಧ್ವನಿಯ ಶ್ರೇಣಿ, ಹಾಗೆಯೇ ಬೆಳಕಿನಲ್ಲಿ ವರ್ಣರಹಸ್ಯ. 10ನೇ ಪ್ರಶ್ನೆ. ಭೂಮಿಯಿಂದ ನಕ್ಷತ್ರಗಳಿಗಿರುವ ದೂರವನ್ನು ಅಳೆಯುವ ಮಾನ ಯಾವುದು? ಇದಕ್ಕೆ ಉತ್ತರ ಎ. ಜ್ಯೋತಿರ್ವರ್ಷ. ಭೂಮಿಯಿಂದ ನಕ್ಷತ್ರಗಳಿಗೆ ದೂರವನ್ನು ಅಳೆಯುವ ಮಾನ ಜ್ಯೋತಿರ್ವರ್ಷ. ನಕ್ಷತ್ರಗಳ ದೂರವನ್ನು ಬಳಸುವ ಆಧುನಿಕ ಏಕಮಾನ ಪಾರ್ಸೆಕ್. ಹಾಗೆಯೇ 1 ಪಾರ್ಸೆಕ್ ಎಂದರೆ 3.26 ಜ್ಯೋತಿರ್ವರ್ಷಗಳು. 11ನೇ ಪ್ರಶ್ನೆ. ಸುರುಳಿಯಾಕಾರದ ಸಮುದ್ರದ ಅಲೆಗಳು ಏಳುವುದು ಯಾವ ದಿನಗಳಲ್ಲಿ? ಇದಕ್ಕೆ ಉತ್ತರ ಬಿ. ಶುಕ್ಲ ಪಕ್ಷದ 3ನೇ ವಾರದಂದು ಸುರುಳಿಯಾಕಾರದ ಸಮುದ್ರದ ಅಲೆಗಳು ಏಳುತ್ತವೆ. ಅಂದರೆ ಚಂದ್ರನ ಶಕ್ತಿಯ ಪ್ರಭಾವದಿಂದ ಆಗುವ ಬೆಳವಣಿಗೆ. ಈ ಹೊತ್ತಿನಲ್ಲಿ ಚಂದ್ರನು ಶುಭ ಸಂಕೇತಗಳಾಗಿರುತ್ತಾನೆ. 12ನೇ ಪ್ರಶ್ನೆ. ಅಲ್ಟ್ರಾವೈಲೆಟ್ ಕಿರಣಗಳನ್ನು ಹೀರಿಕೊಳ್ಳುವ ವಾತಾವರಣದಲ್ಲಿನ ಅನಿಲ ಯಾವುದು? ಇದಕ್ಕೆ ಉತ್ತರ ಡಿ. ಓಝೋನ್. ಈ ಅಲ್ಟ್ರಾವೈಲೆಟ್ ಕಿರಣಗಳನ್ನು ಕಂಡುಹಿಡಿದವರು JW ರಿಕ್ಟರ್ 1801ರಲ್ಲಿ ಕಂಡುಹಿಡಿದರು. 13ನೇ ಪ್ರಶ್ನೆ. ಅಗ್ನಿಶಾಮಕ ದಳದವರ ವಸ್ತ್ರವು ಯಾವ ಬಗೆಯ ಪ್ಲಾಸ್ಟಿಕ್ನಿಂದ ಕೂಡಿರುತ್ತದೆ? ಉತ್ತರ ಸಿ. ಮೆಲಾಮಿನ್ ಎಂಬ ಪ್ಲಾಸ್ಟಿಕ್ನಿಂದ ಕೂಡಿರುತ್ತದೆ. 14ನೇ ಪ್ರಶ್ನೆ. ಶಬ್ದದ ಪುನರಾವರ್ತಿಗೆ ಸಿಡಿಯಲ್ಲಿ ಯಾವುದು ಬಳಸಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಬಿ. ಲೇಸರ್ ಕಿರಣ. ಪ್ರಶ್ನೆ 15. ಸಿಗ್ಮೋಮಾನೋಮೀಟರನ್ನು ಎಲ್ಲಿ ಬಳಸುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಸಿ. ರಕ್ತದೊತ್ತಡ ಅಳೆಯಲು ಸಿಗ್ಮೋಮಾನೋಮೀಟರ್ ಬಳಸುತ್ತಾರೆ. ಹಾಗೆಯೇ ನಾಡಿ ಮಿಡಿತ, ಹೃದಯ ಬಡಿತ ತಿಳಿಯಲು ಸೈತೋಸ್ಕೋಪನ್ನು ಬಳಸುತ್ತಾರೆ. 16ನೇ ಪ್ರಶ್ನೆ. ನಮ್ಮನ್ನು ಜೀವಂತವಾಗಿಸಿರುವ ಆಮ್ಲಜನಕವು ದ್ಯುತಿಸಂಶ್ಲೇಷಣೆ ಕ್ರಿಯೆಯಿಂದ ಉತ್ಪತ್ತಿಯಾಗುತ್ತದೆ. ಇದು ಯಾವುದರಿಂದ ಬರುವುದು? ಇದಕ್ಕೆ ಉತ್ತರ ಡಿ. ನೀರಿನಿಂದ. ಇದಕ್ಕೆ ಉತ್ತರ ನೀರಿನಿಂದ ಬದಲಾಗಿ ಬೇರೆ ಆಪ್ಷನ್ ಕೊಡ್ತಾರೆ. ಹೀಗೂ ಕೊಡ್ಬೋದು: ಕಾರ್ಬನ್ ಡೈಆಕ್ಸೈಡ್, ನೀರು, ಸೂರ್ಯನ ಬೆಳಕು, ಕ್ಲೋರೋಫೈಲ್ ಅಂತಲೂ ಉತ್ತರ ಕೊಡ್ಬೋದು. ಅದು ಕೂಡ ಸರಿಯಾದ ಆನ್ಸರ್ ಆಗಿರುತ್ತದೆ. 17ನೇ ಪ್ರಶ್ನೆ.
ಅಡುಗೆ ಅನಿಲ ವಿತರಕರು ವಿತರಿಸುವ ಸಿಲಿಂಡರ್ನ ಅನಿಲದ ಸ್ವರೂಪ. ಇದಕ್ಕೆ ಉತ್ತರ ಎ ದ್ರವ ಸ್ವರೂಪ. ಅಡುಗೆ ಅನಿಲ ಈ LPGಯು ದ್ರವಿತ ಪೆಟ್ರೋಲಿಯಂ ಅನಿಲ ಆಗಿದೆ. LPGಯ ಘಟಕಗಳು ಬ್ಯೂಟೇನ್ ಮತ್ತು ಪ್ರೊಪೇನ್. ಬ್ಯೂಟೇನ್ ಒಂದು ರಾಸಾಯನಿಕ ವಾಸನೆಯುಕ್ತ ರಾಸಾಯನಿಕ. LPGಯ ಸೋರಿಕೆಯನ್ನು ಪತ್ತೆ ಹಚ್ಚಲು ಬಳಸುವ ಸಂಯುಕ್ತ ವಸ್ತು ಈಥೈಮಲ್ ಕ್ಯಾಪ್ಟನ್. 18ನೇ ಪ್ರಶ್ನೆ, ಶರೀರದ ಭಾರವು ಎಲ್ಲೆಲ್ಲಿ ಹೆಚ್ಚಾಗಿರುತ್ತದೆ? ಇದಕ್ಕೆ ಉತ್ತರ ಸಿ ಧ್ರುವಗಳಲ್ಲಿ ಹೆಚ್ಚಾಗಿರುತ್ತದೆ. ಸಮಭಾಜಕ ಪ್ರದೇಶಕ್ಕಿಂತ ಧ್ರುವ ಪ್ರದೇಶಗಳಲ್ಲಿ ಮಾನವನ ಶರೀರದ ಭಾರವು ಅಧಿಕವಾಗಿರುತ್ತದೆ. ಪ್ರಶ್ನೆ 19, ಈ ಕೆಳಗಿನ ಅಲೋಹಗಳ ಪೈಕಿ ಯಾವುದು ಮುಕ್ತ ಗಾಳಿಯಲ್ಲಿ ಹೆಚ್ಚು ಕ್ರಿಯಾಶೀಲವಾಗಿರುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಬಿ ರಂಜಕ. ಎ ಬೆಂಕಿ ಕಡ್ಡಿಯಲ್ಲಿ ಬಳಸುವ ರಂಜಕ ಯಾವುದು ಅಂತಲೂ ಕ್ವಶನ್ ಕೇಳ್ಬೋದು. ಅದಕ್ಕೆ ಸರಿಯಾದ ಉತ್ತರ ಕೆಂಪು ರಂಜಕ. 20ನೇ ಪ್ರಶ್ನೆ, ಎರೆಗೊಬ್ಬರ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಉತ್ತರ ಬಿ ಗೊಬ್ಬರ ಸೃಷ್ಟಿ. ಎರೆಗೊಬ್ಬರವು ಗೊಬ್ಬರ ಸೃಷ್ಟಿಗೆ ಸಂಬಂಧಿಸಿದೆ. 21ನೇ ಪ್ರಶ್ನೆ, ಹಸಿರು ಎಲೆಯ ಗಿಡವನ್ನು ಕೆಂಪು ದೀಪದ ಕೆಳಗೆ ಇಟ್ಟಾಗ ಈ ಬಣ್ಣದಂತೆ ಕಾಣುತ್ತದೆ. ಇದಕ್ಕೆ ಉತ್ತರ ಡಿ ಕಪ್ಪು ಬಣ್ಣದಂತೆ ಕಾಣುತ್ತದೆ. 22ನೇ ಪ್ರಶ್ನೆ, ಸ್ಫಟಿಕ ರಾಸಾಯನಿಕ ಹೆಸರು? ಉತ್ತರ ಡಿ ಸೋಡಿಯಂ ಸಿಲಿಕೇಟ್. ಸ್ಫಟಿಕದ ರಾಸಾಯನಿಕ ಹೆಸರು ಸೋಡಿಯಂ ಸಿಲಿಕೇಟ್. ಪ್ರಶ್ನೆ 23, ಹೂವಿನ ಬಣ್ಣಕ್ಕೆ ಕಾರಣ? ಇದಕ್ಕೆ ಉತ್ತರ ಡಿ ಆಂಥೋಸೈಯೂನಿನ್ಸ್. ಅತ್ಯಂತ ದೊಡ್ಡ ಹೂ ರಪ್ಲೇಶಿಯಾ ಅರ್ನಾಲ್ಡಿ. ಅತ್ಯಂತ ಚಿಕ್ಕ ಹೂ ಉಲ್ಫಿಯಾ. ಪ್ರಶ್ನೆ 24, ರಾಸಾಯನಿಕ ಜೀವ ವಿಕಾಸವನ್ನು ಮಂಡಿಸಿದ ವಿಜ್ಞಾನಿ ಯಾರು? ಇದಕ್ಕೆ ಉತ್ತರ ಬಿ ಓಪ್ಯಾರಿನ್. ಹಾಗೆಯೇ ಜೀವ ವಿಕಾಸ ಸಿದ್ಧಾಂತವನ್ನು ಮಂಡಿಸಿದವರು ಚಾರ್ಲ್ಸ್ ಡಾರ್ವಿನ್. 25ನೇ ಪ್ರಶ್ನೆ, ಭೂತ ಕನ್ನಡಿ ಮತ್ತು ಗನ್ ಪೌಡರನ್ನು ಕಂಡುಹಿಡಿದವರು ಯಾರು? ಉತ್ತರ ಸಿ ರೋಜರ್ ಬೇಕನ್. ಡೈನಮೋ ಕಂಡುಹಿಡಿದವರು ಮೈಕಲ್ ಪ್ಯಾರಡೆ. ವಿದ್ಯುತ್ ದೀಪ ಕಂಡುಹಿಡಿದವರು ಥಾಮಸ್ ಆಲ್ವಾ ಎಡಿಸನ್. ಸ್ನೇಹಿತರೆ, ಇದೇ ರೀತಿಯಾಗಿ ಹಳೆಯ ಪ್ರಶ್ನೆ ಪತ್ರಿಕೆಗಳ ಮಾದರಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿ. ಧನ್ಯವಾದಗಳು.